ವಿವಾದಕ್ಕೀಡಾಗಿರುವ ಸೌಜನ್ಯ ಎಂಬ ಹೆಣ್ಣು ಮಗಳ ನಿಗೂಢ ಅತ್ಯಾಚಾರ ಮತ್ತು ಸಾವಿಗೆ ಸಂಬಂಧಪಟ್ಟ ನ್ಯಾಯವನ್ನ ಕೋರಿ ಹಲವು ಹೋರಾಟಗಾರರು ಅಂದಿನಿಂದ ಈಗಲೂ ಸಹ ಹೋರಾಟವನ್ನ ಮಾಡುತ್ತಲೇ ಬಂದಿದ್ದಾರೆ. ಧರ್ಮಸ್ಥಳ ಎಂಬ ಶ್ರೀ ಮಂಜುನಾಥ ಸ್ವಾಮಿಯ ಕ್ಷೇತ್ರವನ್ನ ಬಿಟ್ಟು ಮಾತನಾಡಬೇಕಿದೆ. ಧರ್ಮಸ್ಥಳ ಎಂಬ ಗ್ರಾಮದಲ್ಲಿ ನಡೆದಿರುವ ಹಲವಾರು ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಮತ್ತು ನಿಗೂಢ ಸಾವಿಗೆ ಸಂಬಂಧಪಟ್ಟಂತೆ ಕೊಲೆಗಳನ್ನ ಮುಚ್ಚಿ ಹಾಕಿ ಬದುಕಿದ ಜೀವಗಳಿಗೆ ಪಾಪ ಪ್ರಜ್ಞೆ ಕಾಡದೆ ಇರುತ್ತಾ ಸತತವಾಗಿ ನಡೆಯುತ್ತಿರುವ ಸೌಜನ್ಯ ಎಂಬ ಹೆಣ್ಣು ಮಗಳ ಸಾವಿಗೆ ನ್ಯಾಯ ಕೊಡಿಸುವ ಸಾಲಿನಲ್ಲಿ ನಾನೂ ಒಬ್ಬ. ಒಮ್ಮೆ ತನ್ನ ಶೀಲಕ್ಕಾಗಿ ನರಳಾಡಿದ ಜೀವ, ಹೋಗುತ್ತಿರುವ ಪ್ರಾಣವನ್ನ ಉಳಿಸ್ಕೊಳ್ಳೋದಿಕ್ಕೆ ಒದ್ದಾಡಿದ ಜೀವಕ್ಕೆ ನ್ಯಾಯ ಕೊಡಿಸುವ ಭರದಲ್ಲಿ ನಮ್ಮನ್ನ ನಾವು ಮರೆತಿದ್ದೇವೆ. ಸರಿಸುಮಾರು ಭಾರತದಲ್ಲಿ ಒಂದು ವರ್ಷದ ಅವಧಿಯಲ್ಲಿ 35,033 ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರವಾಗಿದ್ದರೆ ಕರ್ನಾಟಕದಲ್ಲಿ ಶೇಕಡವಾರು ಸರಿಸುಮಾರು 505ರಷ್ಟು ಪ್ರಮಾಣದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಪ್ರತಿದಿನ ಅತ್ಯಾಚಾರವಾಗುತ್ತಲೇ ಬಂದಿದೆ. ನಮ್ಮಲ್ಲಿನ ಕಾನೂನಿನ ವ್ಯವಸ್ಥೆ ತಲೆ ಎತ್ತಿ ಮೆರೆದವರ ಪರ ಕಾನೂನು ತಲೆ ತಗ್ಗಿ ನಡೆಯುತ್ತಿದೆ ಎಂಬುದು ಪ್ರಸ್ತುತ ಸಮಾಜದಲ್ಲಿ ಸಾಕ್ಷಿಯಾಗಿ ಕಾಣ್ತಿದೆ ಸ್ನೇಹಿತರೆ. ಅನ್ಯಾಯಕ್ಕೀಡಾಗಿರುವ ಸೌಜನ್ಯಳಂತಹ ಅನೇಕ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸುವ ಸಾಲಿನಲ್ಲಿ ನಮ್ಮ ಭಾರತದ ಕಾನೂನು ಮೊದಲನೆಯದಾಗಿರಲಿ. ಭಾರತದ ನ್ಯಾಯಾಂಗ ವ್ಯವಸ್ಥೆ ಬಡವರ ಪರ ಇದೆ ಎಂಬುದು ನಮ್ಮ ಭಾರತದ ನ್ಯಾಯಾಂಗದ ವ್ಯವಸ್ಥೆಗೆ ಸಾಕ್ಷಿಯಾಗಲಿ. ನ್ಯಾಯ ದೇವತೆಯ ಕೈಯಲ್ಲಿರುವ ತಕ್ಕಡಿ ಸಮನಾಗಲಿ ಅಥವಾ ಸತ್ಯ ಹೊರಬೀಳಲಿ. ಕಣ್ಣಿಗೆ ಕಟ್ಟಿದ ಬಟ್ಟೆಯನ್ನ ಒಮ್ಮೆ ತೆಗೆದು ಸಮಾಜದ ಕೊಳಕನ್ನ ನ್ಯಾಯದೇವತೆ ತೊಳೆದು ಹಾಕಬೇಕಿದೆ. ಈಗಲಾದರೂ ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಅತ್ಯಾಚಾರ ನಿಂತು ನಮ್ಮ ಭಾರತ ವ್ಯವಸ್ಥೆಯ ಕಾನೂನು ನ್ಯಾಯಾಂಗ ವ್ಯವಸ್ಥೆ ಹೆಣ್ಣು ಮಕ್ಕಳ ಪರ ಇದೆ ಎಂಬುದು ನಮ್ಮ ಭಾರತದ ಪ್ರತಿಯೊಬ್ಬರಿಗೂ ಗೊತ್ತಾಗಲಿ, ಸಾಕ್ಷಿಯಾಗಲಿ. ಈಗಲಾದರೂ ಸೌಜನ್ಯ ಎಂಬ ಹೆಣ್ಣು ಮಕ್ಕಳಿಗೆ ನ್ಯಾಯ